12ನೇ ಅಧ್ಯಾಯದಾಗ 3-4 ವಚನ ಓದರಿ. ದಾನಿಯೇಲ ಗ್ರಂಥದಾಗ 12ನೇ ಅಧ್ಯಾಯದಾಗ 3-4ನೇ ವಚನ ಮಾತ್ರ ಓದ್ಕೊಂಬರಿ ನಾವು. ಸಿಕ್ಕದ ಎಲ್ಲರಿಗೆ? ಎಲ್ಲರೂ ತೆಗೆದ್ರೆ ದಾನಿಯೇಲ ಗ್ರಂಥ 12ನೇ ಅಧ್ಯಾಯ 3ನೇ ವಚನ ಹಿಡಿದು ನಾವು ವಾಕ್ಯ ಧ್ಯಾನ ಮಾಡುವಾಗ ಪ್ರಾರ್ಥನೆ ಮಾಡಿಕೊಂಡು ನಾವು ವಾಕ್ಯ ಧ್ಯಾನ ಮಾಡ್ಕೊಂಬರಿ. ಕಣ್ಮುಚ್ಚರಿ ಪ್ರಾರ್ಥನೆ ಮಾಡರಿ. ಮಹಾ ಪರಿಶುದ್ಧವಾಗಿರುವ ದೇವರೇ, ನಿಮಗೆ ಸ್ತೋತ್ರಪ್ಪ. ಇಲ್ಲಿವರೆಗೆ ಪ್ರಭು ನಾವೆಲ್ಲರೂ ಆರಾಧಿಸ್ತಕ್ಕಂಥ ಒಳ್ಳೆ ಅವಕಾಶ ಕೊಟ್ಟಿರಿ, ಸ್ತೋತ್ರ. ತಿರುಗಿ ನಾವು ವಾಕ್ಯದ ಕಡೆ ಹೋಗುವಾಗ ಈಗೋ ದೇವ, ನಮ್ಮ ಮಧ್ಯದಾಗ ನೀವಿದ್ದು ನಮ್ಮೆಲ್ಲರೊಂದಿಗೆ ಮಾತಾಡಿ ಸತ್ಯದ ರಹಸ್ಯವು ಸತ್ಯದ ಮರ್ಮವು ನಮ್ಮೆಲ್ಲರಿಗೆ ತಿಳಿಸಿ ನಾವೆಲ್ಲರೂ ಸತ್ಯದ ಮಾರ್ಗದಲ್ಲಿ ನಡೀತಕ್ಕಂಥ ಒಳ್ಳೆ ಭಾಗ್ಯತೆ ನಮ್ಮೆಲ್ಲರಿಗೆ ಕೊಡ್ತೀರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೀವಿ ಸ್ವಾಮಿ. ಆಮೇನ್ ಆಮೇನ್. ಮೈಕ್ ಇದ್ದಿನವರು ಓದ್ರಿ. ಆಗ ಸಾರುವವನು ಗಟ್ಟಿಯಾಗಿ ಕೂಗಿ, ವಿವಿಧ ಜನಾಂಗ ಕುಲ ಭಾಷೆಗಳವರೇ, ನಿಮಗೆ ರಾಜ್ಯ ಆಜ್ಞೆವಾಗಿದೆ. ನೀವು 3ನೇ ವರ್ಷದಿಂದ 12ನೇ ಅಧ್ಯಾಯ 3ನೇ ವಚನ ಹೋದ್ರಿ. 12ನೇ ಅಧ್ಯಾಯ 3ನೇ ವಚನ. ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು. ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು. ಬಹು ಜನರನ್ನು ಸಧರ್ಮಿಗಳವನಾಗಿ ಮಾಡುವರು. ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು. ದಾನಿವೇಲನೆ, ನೀನು ಈ ಮಾತುಗಳನ್ನು ಮುಚ್ಚಿಟ್ಟು ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು. ಅಂತ್ಯಕಾಲದವರೆಗೆ ಮರೆವಾಗಿರಲಿ. ಬಹು ಜನರು ಅತ್ತಿತ್ತ ತಿರುಗುವರು, ತಿಳುವಳಿಕೆಯು ಹೆಚ್ಚಾಗುವುದು. ಈ ಕೊನೆ ಕಾಲದಲ್ಲಿ ಈ ಮಾತು ಎಲ್ಲ ಜನರಿಗೆ ನೀವು ಹೇಳಬೇಕು ಅಂತ ಚಂದ್ರ ದೇವರು ಯಾರಿಗೆ ಮಾತಾಡ್ತಾರ? ದಾನಿಯೇಲ ಪ್ರವಾದಿಗೆ ಮಾತಾಡ್ತಾರ ದೇವರು. ದಾನಿಯೇಲ ತನಗೂ ತಾನು ಎಷ್ಟೋ ರಕ್ಷಿಸ್ಕೊತಾ ಕಾಪಾಡ್ಕೊತಾ ಎಲ್ಲದರಿಂದ ದೂರಾಗಿ ತನಗೂ ತಾನು ಪರಿಶುದ್ಧವಾಗಿ ಪವಿತ್ರವಾಗಿ ಮಾಡಿಕೊಂಡು ಒಬ್ಬ ನೀತಿವಂತ ವ್ಯಕ್ತಿಯಾಗಿ ಜೀವಿಸ್ಲಕ್ಕೆಂದ್ರ ಆತ ಸಿದ್ಧವಾಗಿರುವಂಥ ಸಂದರ್ಭದಲ್ಲಿ ಅವಾಗ ಅಲ್ಲಿ ದೇವರು ಆತಗೆ ಈ ರೀತಿಯಾಗಿ ಮಾತಾಡ್ತಾರ. ಗ್ರಂಥನೆ ಮಾತ್ರ ಬರೀ ಅಂತ್ಯದ ಕಾಲದಾಗ ಕೆಲವು ಜನರು ಇದಕ್ಕೆ ತಿಳ್ಕೊತಾರೆ. ಕರಡಿಗೆ ಏನ್ ಮಾಡ್ತಾರಂತ ತಿಳ್ಕೊಂಡ್ವಿ, ಹಂಗಾಯ್ತದ ಹುಚ್ಚಾಗಿದೇನು ಅಂತಾರ, ಹಂಗಾಗ್ಲಕ್ಕೆ ಸಾಧ್ಯ ಇಲ್ಲ ಅಂತಾರ, ಹಂಗ್ಯಾಕಾಯ್ತದ ಅಂತಾರ. ಕರಡಿಗೆ ಹಂಗಾಗದು ಅಗತ್ಯ ಅವಸರ ಅದ, ಹಂಗ ಖಂಡಿತವಾಗಿ ಆಯ್ತದ. ಅಂತ್ಯದ ಕಾಲದಾಗ ಅನೇಕರು ಏನಂತಂದ್ರ ಜ್ಞಾನವಂತರಾಗಿ ಆ ತಿಳುವಳಿಕೆ ಹೆಚ್ಚಾಗಿ ಸಂಡೆ ಚರ್ಚಿಗೆ ಹೋಗೋದೇನು, ಉಪವಾಸ ಮಾಡೋದೇನು, ದೇವರಿಗೆ 10 ಭಾಗ ಕೊಡೋದೇನು, ದೇವ್ರ ಸನ್ನಿಧಾನದಲ್ಲಿ ಒಟ್ಟು ನಾವು ತಗ್ಗಿಸ್ಕೊಂಡು ಇರೋದೇನು, ನಾವೇನು ಮಾತಿರಲ್ಲ ಪಾಪಗಳು ಅಂತ. ಪಾಪದಿಂದ ಬಿಡುಗಡೆ ಆಗ್ಲಿಕ್ಕೆ ದೇವರ ಸನ್ನಿಧಿಯಲ್ಲಿ ಈ ಧರ್ಮಶಾಸ್ತ್ರದ ವಾಕ್ಯಗಳಿಂದ ಮುದ್ರಿಸಲ್ಪಟ್ಟ ಇದು ತಿಳಿದ್ರು ಮಾತ್ರ ಬಿಡಿಸ್ಕೊಳಕಾಯ್ತದ. ತಿಳಿದು ಹೋದ್ರೆ ಮಾತ್ರ ಯಾರಿಗೆ ಬಿಡಿಸ್ಕೊಳಕ ಆಗಲ್ಲ. ಏನಾಯ್ತದ? ಸತ್ಯ ಗೊತ್ತಾದ್ರ ಅರೆ ನಾ ತಪ್ಪು ಮಾಡಿದೆಪ್ಪ ಅಂತ ಕಸಿ ಯಾರಾದ್ರೂ ಒಪ್ಕೊಳ್ತಾರೋ ನೋಡ್ರಿ, ಅವ್ರಿಗೆ ಕ್ಷಮಿಸ್ತಕ್ಕಂಥ ಜನರು ಎಷ್ಟೋ ಮಂದಿ ಯಾರ. ತಪ್ಪು ಮಾಡ್ಲಕ್ಕಾಗಿ ನಾವು ಮಾಡಿಲ್ಲ ಅಂದ್ರ, ತಪ್ಪು ಮಾಡ್ಲಕ್ಕಾಗಿ ನಾವು ಮಾಡಿಲ್ಲ ಅಂದ್ರ ಎಷ್ಟು ಜನ ಕ್ಷಮಿಸ್ತಾರ? ಸಾಧ್ಯ ಅದನ್ನ? ಸಾಧ್ಯ ಅದನ್ನ? ಯಾರಿಗೂ ಸಾಧ್ಯ ಅಲ್ಲ. ಅದಕ್ಕೆ ಇದ್ರಾಗಿರ್ತಕ್ಕಂಥ ಮರ್ಮ ಹೆಂಗದ ಅಂದ್ರ,
ಯಾ ಕಾಲದಾಗಂತ ಗ್ರಂಥಕ್ಕೆ ಮುದ್ರೆ ಹಾಕು ಅಂತ್ಯ ಕಾಲದವರೆಗೆ ಮರೆಯಾಗಿರಲಿ. ಇವತ್ತು ಧರ್ಮಶಾಸ್ತ್ರ ನಮ್ಮ ಮಧ್ಯದಾಗದ, ನಾವು ಓದಲತ್ತಿದ್ದೆವು, ಧ್ಯಾನ ಮಾಡತ್ತಿದ್ದೆವು, ತಿಳ್ಕೊಳ್ಳತ್ತಿದ್ದೆವು, ಅದ್ರ ಪ್ರಕಾರವಾಗಿ ನಡೆದು ಹೊಂಟಿದ್ದೆವು. ನಾವು ಎಂತ ಜ್ಞಾನ, ನಮ್ದಂತ ಪಂಡಿತ್ವ, ನಂಬಲ್ಲಿ ಅಂತ ಶಾಮತೆ ಅಂದ್ರೆ ನಮ್ಗೆ ರಕ್ಷಣೆ ಬೇಕಾಗಿಲ್ಲ ಅರ್ಥ. ಯಾರಿಗೆ ರಕ್ಷಣೆ ಬೇಕು ಅವ್ರು ಮಾತ್ರ ಖಂಡಿತವಾಗಿ ಕಾರ್ಯ ಜರುಗಿಸ್ತಾರೆ. ಅಲ್ಲ, ಅಂಥದ ಕಾಲದ ವಿಷಯದಾಗ ಅಂತಂದ್ರೆ ಬರೆಯಲ್ಪಟ್ಟಿದ್ದದ ವಾಕ್ಯ. ಧರ್ಮಶಾಸ್ತ್ರದಿಂದ ಈ ಭೂಮಿ ಹುಟ್ಟಿನ ಹಿಡಿದು ಆದಮ ಹವಳ ಸೃಷ್ಟಿ ಮಾಡಿನ ಹಿಡಿದು ಇದು ಕಾಲಾನ ಕಾಲ ಹೋಗ್ಕೋತಾನೆ ಅದ, ಬರ್ತಾನೆ ಅದ, ಹೋಗ್ಕೋತಾನೆ ಅದ, ಬರ್ತಾನೆ ಅದ. ಕಡೆಗೆ ಜನರು ಮಾತ್ರ, ಕೆಲವರು ಮಾತ್ರ ದೇವ್ರ ಚಿತ್ತಾನುಸಾರವಾಗಿ ಜೀವಿಸ್ಲಕ್ಕ ಸಿದ್ಧವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಮಾತ್ರ ಈ ರೀತಿಯಾಗಿ ವಾಕ್ಯ ಹೇಳ್ತದ. ಅದೇ ಮಾತು ಅಂತ್ಯದ ಕಾಲದಾಗ ಏನಾಯ್ತದಂಬ ವಿಷಯದಾಗ ಯೇಸು ಸ್ವಾಮಿ ಬಂದ್ವಿ ಹೇಳ್ಯಾರ. ಏನು ಹೇಳಿ? ಅಂತ್ಯದ ಕಾಲದಾಗ ಏನಾಯ್ತದ, ಏನಾಗಲ್ದು, ಜನರು ಹೆಂಗಿರ್ತದ, ಜನರ ಪರಿಸ್ಥಿತಿ ಹೆಂಗಿರ್ತದ, ಎಲ್ಲ ದೇವರು ವಿವರಣೆ ಮಾಡ್ಯಾರ. ಅನೇಕ ಜನರಿಗೆ ಅದು ಸತ್ಯ ಏನಂತಂದ್ರೆ ಗೊತ್ತಾಗಿಲ್ಲ. ಕರಡಿಕೆ ಅನೇಕರಿಗೆ ಗೊತ್ತಾಗಿಲ್ಲ. ಕರಡಿಕೆ 12 ಮಂದಿ ಶಿಷ್ಯರು ಮಾತ್ರ ಬಿಟ್ಟಿಲ್ಲ. ಏನ್ ಪ್ರಭಾ, ಯಾವಾಗ ನೋಡಿದ್ರೆ ನೀವು ಸಾಮರೂಪದಲ್ಲಿ ಹೇಳ್ತಿ, ಅದು ಯಾರಿಗೆ ಅರ್ಥನೇ ಆಗಲ್ಲ. ಹಂಗಂದ್ರೆ ಏನು ಅಂತ ಕೇಸಿದ್ರೆ ವಿವರಣೆ ಮಾಡಿ ಕೇಸಂದ್ರೆ ಕೇಳಿನಾಗ ಅವಾಗ ಇಲ್ಲಿ ಮತ್ತೆ ಆದಾಗ 24ನೇ ಅಧ್ಯಾಯದಾಗ 42ನೇ ವರ್ಷದಿಂದ ಹೇಳ್ತಾರೆ. ಏನಂತ ಕೇಸಿ ಹೇಳ್ತಾರಂತ, ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದದ್ದರಿಂದ ಎಚ್ಚರವಾಗಿರಿ. ಕಳ್ಳನು ಬರುವ ಜಾವ ಮನೆಯ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕ ಗೊಡಿಸುತ್ತಿರಲಿಲ್ಲವೆಂದು ತಿಳಿದುಕೊಳ್ಳಿರಿ. ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಏನ್ ಮಾಡ್ತಾರಂತ, ಕಳ್ಳೂರು ಬರ್ತಾರ, ಕಳ್ಳಟಿಗೆ ಮಾಡ್ತಾರ ಅಂತ ಹೇಳಿ ಗೊತ್ತಿದ್ರೆ ಏನ್ ಮಾಡ್ತಾರಂತ, ಅದ್ರ ಸುತ್ತಮುತ್ತ ಬೇಲಿ ಹಚ್ತಾರ, ಅದ್ರ ಸುತ್ತಮುತ್ತ ಜನರಿಗೆ ಕವಲಿ ಇಡ್ತಾರ. ಏನಿಡಲ್ಲ. ಈ ರೀತಿಯಾಗಿ ನಿಜವಾಗ್ಲೂ ಅನೇಕ ಜನರು ಎಚ್ಚರವಾಗಿರ್ತಾರ. ಎಚ್ಚರವಾಗಿರೋದ್ರೆ ಏನಾಯ್ತದ ಗೊತ್ತಾ? ಎಚ್ಚರವಾಗಿರೋದ್ರೆ ಏನಾಯ್ತದ ಅಂತಂದ್ರ, ಬೀದರ್ದಲ್ಲಿ ಆಯ್ತಲ್ಲ ಸುಮಾರು 11 ಗಂಟೆಗೆ ಲಕ್ಷದ ಗಣಿತ ದುಡ್ಡುಗಳೇನಂತಂದ್ರೆ ಇಬ್ಬರು ಜನರೇ ಕಲ್ಕೇಶಿ ಏನಂತಂದ್ರ ಹೊಡೆದಾಕೇಶಿ ದುಡ್ಡುಗಳು ತೆಗೆದುಕೊಂಡು ಹೊಂಟು ಹೋಗಿಬಿಟ್ರು. ಒಂದು ಜಾಗದಾಗಿಲ್ಲ, ಎಷ್ಟೋ ಜಾಗದಾಗ ಮಾಡಿಬಿಟ್ಟಾರೆ. ಯಾಕೆ ಗೊತ್ತಾ? ಸಿದ್ಧವಾಗಿಲ್ಲ ಕಡಿದು ಈ ರೀತಿಯಾಗಿ ಖಂಡಿತವಾಗಿ ಆಯ್ತದ. ಅದು ಅವ್ರ ಸಂಘ ಖಂಡಿತವಾಗಿ ಏನಂದ್ರೆ ಸೆಕ್ರೆಟರಿಗಳು ಹತ್ಯಾರಗಳು ತಗೊಂಡು ಇರಬೇಕಾಗ್ಯದ. ಅವಾಗ ಅವರು ಇವರು ಮಾಡಿಕೇಶಂದ್ರ ಅವ್ರಿಗೆ ಹಿಡಿಲಾಕೆ ಅಂತಂದ್ರೆ ಸಾಧ್ಯದ. ಒಂದ್ ವೇಳೆ ಈ ರೀತಿಯಾಗಿ ಲಾಪರ್ವ ಮಾಡಿದ್ರೆ ಮಾತ್ರ ದುಡ್ಡನ್ನು ಹೋಯ್ತದ, ಪ್ರಾಣನೂ ಹೋಯ್ತದ, ಸೇಫ್ಟಿ ಮಾತ್ರ ಎಲ್ಲಿ ಬಿ ಸಿಗಲ್ಲ. ಒಂದ್ ವೇಳೆ ಅದೇ ರೀತಿಯಲ್ಲಿ ಒಂದ್ ವೇಳೆ ನಾವು ಜೀವಿಸಿದೆವು ಅಂತಂದ್ರ ದೇವರು ಬರುವ ಸಮಯ ಯಾವಾಗದ, ಹ್ಯಾಂಗದ, ಇಲ್ಲ. ಅಂಥದ ಕಾಲದಲ್ಲಿ ಯಾನ್ ರೀತಿ ಇರ್ತಾರ ಮನುಷ್ಯರೆಂಬ ವಿಷಯದಾಗ ದಾನಿಯೇಲ ಗ್ರಂಥದಾಗ ನಾವು ಓದಿದೆವು. ಅನೇಕರು ಬೈಬಲ್ ಓದ್ತಾರ, ಸತ್ಯ ಗೊತ್ತಾಯ್ತದ, ಖರೆ ಸತ್ಯಕ್ಕೆ ತಕ್ಕಂತೆ ನಡೆಯಲ್ಲ. ಇವತ್ತು ನಾವು ಎಷ್ಟು ಜನರು ಇದ್ದಿದ್ದೇವೆ, ನಾವು ದೀಕ್ಷಾಸ್ನಾನ ತಗೊಂಡಿದ್ದೆವು, ದೀಕ್ಷಾಸ್ನಾನ ತಗೊಂಡು ಕಸಿ ದೇವ್ರ ಚಿತ್ತಾನುಸಾರವಾಗಿ ಜೀವಿಸುತ್ತಿದ್ದೆವು, ಸಮಯಕ್ಕೆ ತಕ್ಕಂತೆ ದೇವ್ರ ಸನ್ನಿಧಾನದಲ್ಲಿ ಹೊಂಟಿದ್ದೇವ, ಸಮಯಕ್ಕೆ ತಕ್ಕಂತೆ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇವ, ಅಥವಾ ಉಪವಾಸ ಮಾಡ್ತಾ ಇದ್ದೇವ, ಅಥವಾ ಕೃತಜ್ಞತೆ ಹೇಳ್ತಾ ಇದ್ದೇವ, ಅಥವಾ ನಾವು 10 ಭಾಗ ಕಾಣಿಕೆ ಕೊಡ್ತಾ ಇದ್ದೇವ, ಅನಾಥರಿಗೆ, ವಿಧವೆಗಳಿಗೆ, ದಿಕ್ಕಿಲ್ಲದವರಿಗೆ, ಕೊಂಡರಿಗೆ, ಕುಂಟರಿಗೆ ಒಂದ್ ವೇಳೆ ನಮ್ಮ ಸಂಪಾದನೆದಾಗ ಏನಾರ ನಾವು ದಾನ ಕೊಡ್ತಾ ಇದ್ದೇವ, ನಮಗೆ ದೇವ್ರ ಲೆಕ್ಕ ಕೇಳ್ತಾರ. ಯಾರಿಗೂ ಬಿಡಲ್ಲ ದೇವ್ರು. ನೀ ಭೂಲೋಕದಾಗ ಹೋಗಿಸಿ ನೀ ಒಳ್ಳೆ ಕೆಲಸ ಮಾಡಿದ ಕದಿ ಹೇಳು ಅಂತಾರ. ಸುಳ್ಳು ಹೇಳಿದ್ದು, ಜಗಳ ಮಾಡಿದ್ದು, ಮೋಸ ಮಾಡಿದ್ದು, ಹಾಂಗ ಮಾಡಿದ್ದು, ಹೀಗೆ ಮಾಡಿದ್ದು ಅದೆಲ್ಲ ಬಿಟ್ಕೊಡು. ನೀ ಒಳ್ಳೇದ ಕೆಲಸ ಯಾವ್ದು ಮಾಡಿದ ಕದಿ ಹೇಳು ಅಂತಾರ. ಒಳ್ಳೇದ ಕೆಲಸ ನಾವು ಮಾಡಿದ್ರಿ ಅಲ್ಲ ಹೇಳಕ್ಕ.
ಅಲ್ಲ, ಅದಕ್ಕೆಂದೇ ದೇವರು ಬರೋ ಸಮಯದಾಗ ದೇವರು ಯಾವಾಗ ಬರ್ತಾರೆ ಗೊತ್ತಿಲ್ಲ. ನಾವು ಸಿದ್ಧವಾಗಿದ್ದರೂ ಮಾತ್ರ ಅದು ನಮಗೆ ಬಹಳ ಲಾಭ ಅದ. ನಾವು ಸಿದ್ಧವಾಗಿದ್ದರೂ ಮಾತ್ರ ಬಹಳ ಲಾಭ ಅದ. ಒಂದೇಳು ನಾವು ಸಿದ್ಧವಾಗಿರಲು ಹೋದೆವು ಅಂದ್ರೆ ನಾವು ಮೋಸ ಹೋಗ್ತೇವೆ. ಅದಕ್ಕಿಂತ ಎಚ್ಚರವಾಗಿರ್ಬೇಕಂತ ಚಂದ್ರ ವಾಕ್ಯ ಹೇಳ್ತದ. 36ನೇ ವರ್ಷದಿಂದ ಹೋದಾರೆ. ಹಾ, ಇದಲ್ಲದೆ ಆ ದಿನದ ವಿಷಯವು, ಆ ಗಳಿಗೆಯ ವಿಷಯವು ನನ್ನ ತಂದೆ ಒಬ್ಬನಿಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಯೇಸು ಸ್ವಾಮಿ ತಿರುಗಿ ಈ ಲೋಕದಾಗ ಬರ್ತಕ್ಕಂಥ ಸಂದರ್ಭದಲ್ಲಿ ಯಾರಿಗೆ ತಿಳಿದಂತ ಅನೇಕ ಜನರು ಹೇಳ್ತಾರೆ, ದೇವ್ರು ಬರೋರ ಪೈಗಂಬರ ನೀವು ಅಲ್ಲೇ. ಹಾ, ಬರ್ತಾರ, ಎಲ್ಲರೇ ಬರ್ತಾರ, ಲೆಕ್ಕ ಕೇಳಕ್ ಬರ್ತಾರ, ನಮಗೆ ತೀರ್ಪು ಮಾಡ್ಲಕ್ಕೆ ಬರ್ತಾರ, ನೀತಿ ಬಂದಿಗೆ ಸಂಗಡ ಒಯ್ಲಕ್ಕೆ ಬರ್ತಾರ. ಇದು ಕರೆಕ್ಟ್ ಅದ. ಕರೆಕ್ಟ್ಗೆ ಇಲ್ಲಿ ಹೇಳ್ತದ, ಕಳ್ ಬಂದ ಹಾಗೆ ಬರ್ತಾನೆ ಅಂತ ಕೇಸಿ. ಯಾವಾಗ ಬರ್ತಾನ? ಖೂನ ಇಲ್ಲ ಅಂತ ಕೇಸಿ. ಅಂದ್ರ ಯಾವಾಗ ಬರ್ತಾರ? ಖೂನ ಇಲ್ಲ. ಒಂದ್ ವೇಳೆ ಖೂನ ಇದ್ರೆ ಏನ್ ಮಾಡ್ತೇವೆ ನಾವು? ನಮಗೆ ನಾವು ಶುಭ್ರ ಮಾಡ್ಕೊಳ್ತೇವೆ ಅಲ್ಲ. ಆ ರೀತಿ ನಮಗೆ ನಾವು ಶುಭ್ರ ಯಾವಾಗ ಮಾಡ್ಬೇಕಂದ್ರೆ ಯಾವಾಗ ಬರ್ತಾರ? ಖೂನ ಇಲ್ಲ. ನಾವು ಈಗ ಹಿಡಿದು ನಾವು ಶುದ್ಧರಾಗಬೇಕು, ಚಂದ ಆಗಬೇಕು, ನೀತಿವಂತರಾಗಬೇಕು. ಆ ರೀತಿಯಾಗಿ ನಡ್ಕೊಂಡು ಹೋದೆವು ಅಂದ್ರ ಸಡನ್ನೇ ಇವತ್ತು ಬಂದ್ರ ಅಥವಾ ರಾತ್ರಿ ಬಂದ್ರ ದೇವ್ರು ನಮ್ಗಂದ್ರ ಆತನ ರಾಜ್ಯದ ಒಯ್ಲಕ್ಕೆ ಅಂತಂದ್ರ ಸಾಧ್ಯ. ಅದ್ರ ಕಡೆಯಿಂದ ಯಾರಿಗೆ ಕೇಳಿಲ್ಲಂತ? ಪರಲೋಕದಲ್ಲಿ ದೇವದೂತರು ಹರ ಕೋಟಾನು ಕೋಟಿ ಹರ. ಆ ಕೋಟಾನು ಕೋಟಿ ದೇವದೂತರು ಅಲ್ಲಿ ಕುಂತು ದೇವರಿಗೆ ಆರಾಧನಾ ಮಾಡ್ತಾ ಹರ. ಕರೆಡಿಕೆ ದೇವರು ಏನು ಮಾಡ್ತಾರೆ ಎಂಬುದು ದೇವದೂತರಿಗೆ ಗುಣ ಇಲ್ಲ. ಏನು ಗುಣ ಅದ? ಅಲ್ಲ, ಗುಣ ಇಲ್ಲ. ಅದ್ರ ಕಡೆಯಿಂದ ಅದು ಬರ್ತಕ್ಕಂಥ ಸಂದರ್ಭದಲ್ಲಿ ಹೆಂಗಿರ್ಬೇಕಂತಂದ್ರ ಮತ್ತೇನ್ ಹೇಳ್ತದ? ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು, ಮಗನಿಗೂ ತಿಳಿಯದು. ನೋಹನ ದಿವಸಗಳು ಹೆಚ್ಚಾಗಿದೆಯೋ ಹಾಗೆಯೋ ಮನುಷ್ಯಕುಮಾರನ ಪ್ರತ್ಯಕ್ಷತೆಯೂ ಇರುವುದು. ಹೇಗೆಂದರೆ, ಜಲ ಪ್ರಳಯಕ್ಕೆ ಮುಂಚಿನ ದಿನದಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಇದು ಪ್ರಳಯದ ನೀರು ಬಂದು ಎಲ್ಲರನ್ನು ಬಡ್ಕೊಂಡು ಹೋಗುವ ತನಕ ಏನು ತಿಳಿಯದೆ ಇದ್ದರಲ್ಲ. ಅದರಂತೆ ದೇವರು ಸ್ತೋತ್ರವಾಗಲಿ. ದೇವರು ಬರ್ತಕ್ಕಂಥ ಸಂದರ್ಭದಲ್ಲಿ ದಾನಿಯೇಲ ಹೇಳ್ತಾರ, ವಾಕ್ಯ ಬರೀ ತಿಳ್ಕೊತಾರೆ, ತಿಳ್ಕೊಂಬಂದವ್ರು ಹಂಗೆ ಇರ್ತಾರ. ಕೆಲವು ಜನರಿಗೆ ಜ್ಞಾನ ಹೆಚ್ಚಾಯ್ತದ, ತಿಳುವಳಿಕೆ ಹೆಚ್ಚಾಯ್ತದ ಅಲ್ಲ. ಕಡಿಕೆ ಹಂಗಿಲ್ಲ. ಅದಕ್ಕೆ ಮುದ್ರಿ ಹಾಕಿಂದದ. ಒಂದ್ ವೇಳೆ ಅದಕ್ಕೆ ನಾವು ಕಂಪಲ್ಸರಿ ಅದಕ್ಕೆ ನಾವೇನಾದ್ರು ತಿಳ್ಕೊಂಡು ಅದ್ರ ಪ್ರಕಾರವಾಗಿ ನಾವು ನಡಿಲಕ್ಕ ನಾವು ಸಿದ್ಧವಾದೇವು ಅಂತಂದ್ರ ಅವಾಗ ಮಾತ್ರ ಇಂಥ ಒಂದು ಸಂದರ್ಭದಲ್ಲಿ ನಮ್ಗೆ ನಾವು ರಕ್ಷಿಸ್ಕೊಳಕ, ಕಾಪಾಡ್ಕೊಳಕ ಸಾಧ್ಯ. ದಾನಿಯೇಲಗೆ ವಾಕ್ಯ ಹೇಳ್ಯಾರ, ಭಯ ಭಕ್ತಿ ನಡೆಯಂತ ಹೇಳ್ತೀಸಿ ಯಾರು ಹೇಳ್ಯಾರ? ನಮಗಂದ್ರೆ ಯೇಸು ಸ್ವಾಮಿ ಹೇಳ್ಯಾರ, 12 ಮಂದಿ ಶಿಷ್ಯರು ಹೇಳ್ಯಾರ. ಧರ್ಮಶಾಸ್ತ್ರ ಬರೆದ ಕಂಪ್ಲೀಟ್ ನಮ್ಮ ಕೈದಾಗ ಕೊಟ್ಟಾರ. ನಾವು ಓದ್ಲತ್ತಿದ್ದೆವು, ತಿಳ್ಕೊಳತ್ತಿದ್ದೆವು, ಕೇಳತ್ತಿದ್ದೆವು. ಅದ್ರ ಪ್ರಕಾರವಾಗಿ ನಾವು ನಡಿಲಕ್ಕ ಪ್ರಯಾಸ ಪಡಿಲತ್ತಿದ್ದೆವು. ದೇವರಿಗೆ ಸ್ತೋತ್ರವಾಗಲಿ. ಇಂಥ ಒಂದು ಒಳ್ಳೆ ಭಾಗ್ಯತೆ ದೇವರು ಕೊಟ್ಟಂತಾಗಿ ದೇವರಿಗೆ ಮಹಿಮೆ ಆಗಲಿ ಅಲ್ಲ. ಆ ಕಾಲದಾಗ ಅನೇಕ ಜನರಿಗೆ ಅಂತಂದ್ರೆ ಅದು ಧರ್ಮಶಾಸ್ತ್ರ ಅವ್ರ ಕೈಯಾಗಿಲ್ಲದಂಥ ಸಂದರ್ಭದಲ್ಲಿ ಅವರೆಷ್ಟು ದೀನತೆಲಿಂದು ಭಯ ಭಕ್ತಿಯಿಂದ ನಡ್ಕೊಂಡು ಹೋಗಿನ ಕಡೆದ್ದು ದೇವರು ಅವರಿಗೆ ಮಾತಾಡಿ ಅವ್ರಿಗೆ ಈ ರೀತಿಯಾಗಿ ಬಲಪಡಿಸ್ತಾರೆ. ಅವ್ರಿಗೊಂದು ಮೈಕ್ ಕೊಡ್ರಿ, ಮಾತಾಡಕ್ಕೆ ಅವ್ರಿಗೆ ಒಂದು ಮೈಕ್ ಕೊಟ್ಟರು. ಈ ರೀತಿಯಾಗಿ ಏನಾಗಿದೆ ಅಂತ ನೋಹನ್ ಕಾಲದಾಗ ಏನಾಗಿದೆ ಅಂತಂದ್ರ ನೀರು ಬಂದು ಅಲ್ಲ ನಮ್ಗೆ ಎಳ್ಕೊಂಡು ಹೋಗಿ ಅಂತ ಹೊರಗೆ ಅಲ್ಲಿ ತನಕ ಗೊತ್ತಾಗಿಲ್ಲ. ಅವಾಗ ಏನು ಮಾಡ್ಸಕ್ಕಸ್ತೀರಿ? ಅವಾಗ ಮೊಳಕಾಲೂರಿ ಪ್ರಾರ್ಥನೆ ಮಾಡಿದ್ರ ಆಯ್ತದ? ಪ್ರಾರ್ಥನೆ ಕೇಳ್ತಾರ ದೇವರು.
ಯಾವಾಗ ನಾವು ಮೊದಲು ಹಿಡಿದು ಜಾಗೃತವಾಗಿರ್ಬೇಕು. ಮೊದಲು ಹಿಡಿದು ಜಾಗೃತವಾಗಿದ್ದರೆ ಅದು ಕಾರ್ಯ ಜರಗಲಿಕ್ಕೆ ಅಂದ್ರೆ ಸಾಧ್ಯത. ಮತ್ತೇನಂತ ಮತ್ತೇನಂತ ಅವು ಅದರಂತೆ ಮನುಷ್ಯಕುಮಾರನು ಪ್ರತ್ಯಕ್ಷವಾಗುವ ಕಾಲದಲ್ಲಿಯೂ ಇರುವುದು ಅವಾಗ ಇಬ್ಬರು ಹೊಲದಲ್ಲಿರುವರು, ಇಬ್ಬರು ತೆಗೆದುಕೊಳ್ಳಲ್ಪಡುವನು, ಒಬ್ಬನು ಬಿಡಲ್ಪಡುವನು. ಇಬ್ಬರು ಹೆಂಗಸರು ಬೀಸುವ ಕಲ್ಲಿನ ಮುಂದೆ ಕುಂತು ಬೀಸುತ್ತಿರುವರು, ಒಬ್ಬಳು ತೆಗೆದುಕೊಳ್ಳಲ್ಪಡುವಳು, ಒಬ್ಬಳು ಬಿಡಲ್ಪಡುವಳು. ಇದರಾಗಿ ನಿಮ್ಮ ಕರ್ತನು ಬರುವುದೇನೋ ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರಿ. ದೇವರಿಗೆ ಸ್ತೋತ್ರವಾಗಲಿ. ಎಚ್ಚರವಾಗಿರ್ಬೇಕು. ಈಗ ನೋಡಿ, ಒಬ್ಬೊಬ್ಬರ ಬಳಿ ಕಾರ್ಗಳವ. ಆ ಕಾರ್ಗಳದಾಗ ಎಷ್ಟು ಮಂದಿ ಕೊಡ್ತಾರ? 5 ಮಂದಿ ಕೊಡ್ಬೋದು, 10 ಮಂದಿ ಕೊಡ್ಬೋದು, 12 ಮಂದಿ ಕೊಡ್ಬೋದು, 6 ಮಂದಿ ಕೊಡ್ಬೋದು. ಅಂತ ಕಾರ್ಗಳವ, ಏನಿಲ್ಲ ಅವಲ್ಲ. ಆ ಒಂದು ವೇಳೆ ಆ ಕಾರಿನಾಗ ಒಂದು ವೇಳೆ ಡ್ರೈವರ್ ಒಂದು ವೇಳೆ ನೀತುವಂತಿದ್ದ, ಆ ಗಾಡಿಯಾಗ ನಾವು ಕುಂತಿದ್ದೆವು, ಆ ಯೇಸುಸ್ವಾಮಿ ಪ್ರತ್ಯಕ್ಷ ಆಗುವ ಸಂದರ್ಭದಲ್ಲಿ ಯಾವಾಗಾದ್ರೂ ಆ ಡ್ರೈವರ್ಗೆ ಆ ದೇವರು ಆ ಸ್ಟೇರಿಂಗ್ ಮೇಲಿಂದು ತಗೋತಾರೋ, ಅವಾಗ ನಮ್ಮ ಪರಿಸ್ಥಿತಿ ಏನಾಗಬೇಕು? ಬಸ್ಸಿನಾಗ ಕುಂತಿದ್ದು, ಊರಿಗೆ ನಡೆದಿದ್ದು, ಆ ಡ್ರೈವರ್ ನೀತಿವಂತಿದ್ದ ಅಂದ್ರೆ, ಆ ಡ್ರೈವರ್ಗೆ ದೇವ್ರು ತಗೊಂಡ್ರು, ಅದ್ರ ಮ್ಯಾಕ್ ಎತ್ಕೊಂಡ್ರು ಅಂದ್ರೆ ಆ ಗಾಡಿ ಯಾಕಡೆ ಹೋಗ್ತದೆ? ಬಾಜು ಹೋಗಿ ನಿಂದಿರ್ತದೇನು ಸೈಟಿನಾಗ? ಡ್ರೈವರ್ ಹೋಗ್ಯಾನ, ಪಾಪ ಮಂದಿ ಸಾಯ್ತಾವ ಅಂತ ಕೇಸಿ ಆ ಗಾಡಿ ಹೋಗಿ ಕಸಿ ಎಲ್ಲಾರ ಬಾಜು ನಿಂದಿರ್ತದ? ಯಾಕಡೆ ಹೋಯ್ತದ? ಗೊತ್ತಿಲ್ಲ. ಯಾಕಡೆಗೆ ಹೋಗ್ಬೋದು? ಅದು ನಾಲೆಗೆ ಹೋಗ್ಬೋದು, ಬಾಯ್ದಾಗ ಬೀಳ್ಬೋದು, ಇಲ್ಲ? ಈ ರೀತಿಯಾಗಿ ನಮಗೆ ನಾವು ಕಾಪಾಡ್ಕೋಬೇಕಾದ್ರ ನಾವು ಬಹಳ ಅವಸರದ ನಾವು ಎಚ್ಚರವಾಗಿರೋದು. ನಾವು ಹ್ಯಾಂಗಿರ್ಬೇಕು, ಹ್ಯಾಂಗಿಲ್ಲ, ಆ ರೀತಿಯಾಗಿದ್ರೂ ಮಾತ್ರ ನಾವು ಬಹಳ ಎಚ್ಚರವಾಗಿರ್ಬೇಕಾಗಿದ. ಎಲ್ಲ ಹೋದ್ರೆ ಮಾತ್ರ ನಮಗೆ ನಾವು ಕಾಪಾಡ್ಕೊಳಕ ಆಗಲ್ಲ. ಏನಾಯ್ತದೆ? ಯಾರಿಗಾರ? ನಮ್ಗಾರ ಆಗಲ್ಲ. ಈ ರೀತಿಯಾಗಿ ನಾವು ಮೋಸ ಹೋಗೋದಪ್ಪಲೇ ನಾವು ಎಚ್ಚರವಾಗಿರಕ್ಕೆ ಅಂತಂದ್ರೆ ಇಷ್ಟಪಡಿದ್ರೆ. ಮತ್ತೇನಂತ ಇಲ್ಲಿ 43ರಾಗ ಕಳ್ಳನು ಬರುವ ಜಾವ ಮನೆಯ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕ ಗುಡಿಸುತ್ತಿರಲಿಲ್ಲವೆಂದು ತಿಳುಕೊಳ್ಳಿರಿ. ಆದ ಕಾರಣ ನೀವು ಸಹ ಸಿದ್ಧರಾಗಿರಿ. ಯಾಕಂತ ಕಳ್ಳ ಬರ್ತಾರಂತಂದ್ರ ಮನೆಗೆ ಕಾವಲಿ ಮಾಡ್ತಾರ, ಬೇಲಿ ಹಚ್ತಾರ, ಅವ್ರ ವಸ್ತುಗಳು ಅವರು ಕಾಪಾಡಿಕೊಳ್ತಾರ. ಅಲ್ಲ, ಕಡಿಕೆ ಖೂನ ಇಲ್ಲ. ಯಾವಾಗ ಬರ್ತಾರ, ಹ್ಯಾಂಗೆ ಬರ್ತಾರ, ಖೂನ ಇಲ್ಲ. ಖೂನ ಇಲ್ಲ ಕಡೆಯಿಂದ ನೀವು ಹ್ಯಾಂಗೆ ಮಾಡ್ತೀರಿ? ಕಾವಲಿ ಮಾಡ್ತಾರೆ ಮಾಡಲ್ಲ? ಅಲ್ಲ, ತನಗೆ ತಾನು ಕಾಪಾಡ್ಕೊಳಕ ಎಚ್ಚರವಾಗಿರ್ಬೇಕಾಯೇನಿಲ್ಲ. ಮತ್ತೇನು ಅಂತ ಮನುಷ್ಯ ಕುಮಾರನು ಹೋದ್ರೆ ಆದ ಕಾರಣ ನೀವು ಸಹ ಸಿದ್ಧರಾಗಿ, ನೀವು ನೆನಸದ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರುತ್ತಾನೆ. ಹಾಗಾದರೆ ಯಜಮಾನನು ತನ್ನ ಮನೆಯವರಿಗೆ ಆಹಾರ ಕೊಡಲಿಕ್ಕೆ ಅವರ ಮೇಲಿಟ್ಟ ನಂಬಿಗಸ್ತನು ಏನಂತ? ಇದು ಇವತ್ತು ನಾವು ನಂಬಿಕೆ ತೆಗೆದಿದ್ದು ನಮ್ಮ ಹೊತ್ತಿಗೆ ನಮ್ಮ ಉಡ್ಲಕ್ಕ, ತೊಡ್ಲಕ್ಕ, ಉಳ್ಳಕ್ಕ, ತಿಲ್ಲಕ್ಕ ಎಲ್ಲಕ್ಕ ದೇವ್ರು ಸಹಾಯ ಮಾಡ್ತಾರ. ಏನು ಯಾರ ಕಮ್ಮಿಕ್ಯಾರ? ಎಷ್ಟು ಮಂದಿ ಕಮ್ಮಿಕ್ಯಾರ? ಕಮ್ಮದ. ಒಂದು ಟೈಮ್ ಇತ್ತು ನಾವು ಬೇನ್ ತಪ್ಪಲ್ತಿಂದ ನೀರ್ಕೊಂಡು ಹೊಟ್ಟೆ ತುಂಬ್ಕೊಂಡಿದ್ದೆವು. ಅವು ನೆನಪು ಬಂದ್ರೆ ಭಾಳ ನೋವು ಆಯ್ತದ. ಆ ಕಾಲದಾಗ ಮಾಯಿ ತಪ್ಪಲು ತಿಂದ್ವಿ, ನೀರ್ಕೊಂಡು ಬದುಕಿದೆವು. ಅದು ದೇವ್ರ ಚಿತ್ತ ಆಯ್ತು, ಬದುಕಿಸ್ಯಾರ ಅಲ್ಲ. ಕಡೆಗೆ ಈಗ ಎಲ್ಲರಿಗೆ ಸಮೃದ್ಧಿ ಉಳ್ಳಕ, ತಿಲ್ಲಕ, ಉಳ್ಳಕ, ತೊಡ್ಲಕ, ಇರ್ಲಕ ಎಲ್ಲ ಮತ್ತಿನ ದೇವ್ರು ಕೊಟ್ಟಾರ. ಕರೆಕ್ಟ್ ಜನರಿಗೆ ಅಂದ್ರೆ ಜ್ಞಾನ ಹೆಚ್ಚಾಗಿ ಕರ್ಸೋಣ. ದೇವರು ಸತ್ಯ ತಿಳ್ಕೊಂಬಲ್ಲಪ್ಲೆ, ದೇವ್ರಿಗೆ ಮಹಿಮೆ ಪಡ್ಸಕ್ಕಾಗಲ್ಲಪ್ಲೆ. ಅವ್ರೇನಂತಂದ್ರೆ ಈ ರೀತಿಯಾಗಿ ಅಪನಂಬಿಕೆಯಲ್ಲಿ ಹೋಗ್ಕಶನ ಮೋಸ ಹೋಗ್ತಾರ ಅಲ್ಲ. ನಂಬಿಕಸ್ತನು ವಿವೇಕಿಯು ಆದಂತ
ಹ್ಮ್ ಯಜಮಾನನು ಬಂದು ಯಾವ ಆಳು ಹಿಂದೆ ಹೀಗೆ ಮಾಡುವುದು ಆಳು ಹೀಗೆ ಮಾಡುವುದನ್ನು ಕಾಣುವನು, ಆ ಆಳು ಧನ್ಯನು. ಅಂದನು. ಅಂಥವನು ಅವನು ತನ್ನ ಎಲ್ಲ ಆಸ್ತಿಯ ಮೇಲೆ ನೇಮಿಸುವನು. ನೇಮಿಸುವನು ಎಂದು ನಿಮಗೆ ನಿಜವಾಗಿ ಅಧಿಕಾರ ಹೇಳುತ್ತೇನೆ. ಅಧಿಕಾರ ಒಳ್ಳೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಕೈದಾಗ ದೇವ್ರು ಏನು ಕೊಡ್ತಾರಂದ್ರ ಅಧಿಕಾರ. ಅಧಿಕಾರ ಯಾರಿಗೆ ಕೊಟ್ಟಾರ್ರಿ? ಯೇಸು ಸ್ವಾಮಿ ಕೊಟ್ಟಾರ. ಯೇಸು ಸ್ವಾಮಿಗೆ ಯಾಕೆ ಕೊಟ್ಟಾರ ಅಂದ್ರೆ ಯೇಸು ಸ್ವಾಮಿ ಅದು ಯಾವ ರೀತಿಯಿಂದ ಹೇಳಿ ಕಳ್ಕೊಟ್ಟಾರೋ ಅದೇ ರೀತಿಯಾಗಿ ಮಾಡ್ತಾರೆ. ಏನು ಮಾಡಕ್ಕಿಲ್ಲ. ಯೇಸು ಸ್ವಾಮಿಕಿನ ಪೈಲೆ ಅನೇಕ ಜನರು ಬಂದರ, ಕಡೆಗೆ ಯಾರೂ ಮಾಡಿಲ್ಲ. ಹಂಗ ತನಗೂ ತಾನು ಹೆಚ್ಚಿಸ್ಕೊಂಡು ದೇವ್ರಿಲ್ಲ ಗೀರಿಲ್ಲ ನಾನೇ ಅಂತ ಹೇಳ್ಕೊತಾರ. ಕಡೆಗೆ ದೇವ್ರು ಯೇಸು ಸ್ವಾಮಿ ಹಂಗೆ ಹೇಳಿಲ್ಲ. ನನ್ನ ತಂದೆ ಯಾರ, ನನ್ನ ತಂದೆ ಕಳ್ಕೊಟ್ಟಾರ, ನನ್ನ ತಂದೆ ಹೇಳಿದ ನಾ ಮಾಡ್ತೇನೆ, ಅದಕ್ಕೆ ಬಿಟ್ಟು ಬೇರೆದು ನಾ ಮಾಡಲ್ಲ, ಸಾಧ್ಯ ಇಲ್ಲ, ಹಾಗೆ ನಾ ಮಾಡಲ್ಲ ಅಂತ ಹೇಳ್ಕಂದ್ರ ಆತ ಎಲ್ಲರಿಗೆ ಹೇಳ್ಯಾರ. ಅದ್ರ ಕಡೆದು ಆ ಅಧಿಕಾರ ಮಗನಿಗೆ ಕೊಟ್ಟಾರ. ಮಗನಿಗೆ ಕೊಟ್ಟಂತ ಸಂದರ್ಭದಲ್ಲಿ ಆತ ಅದ್ಭುತವಾದ ಕೆಲಸಗಳು ಮಾಡ್ಕೊತಾ ಬಂದಾರ. ಮತ್ತೇನಂತ ಆದರೆ ಆ ಕೆಟ್ಟ ಆಳು ನನ್ನ ಯಜಮಾನನನ್ನು ತಡ ಮಾಡುತ್ತಾನೆ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಸಾಕ್ಬೇಡಿ. ಏನ್ ಮಾಡ್ತಾರ ಗೊತ್ತಾ? ಅನೇಕ ಜನ ನೋಡ್ತಮ್ಮ, ಎಚ್ಚರವಾಗಿರು, ದೇವ್ರ ಬರೋ ಸಮಯ ಆಗ್ಯದ ಅಂತ ನಾವು ಹೇಳತ್ತಿದ್ದೆವು, ಕೇಳತ್ತಿದ್ದೆವು, ಓದಲತ್ತಿದ್ದೆವು. ಕೈಗೆ ಅದಕ್ಕೆ ನಾವು ಲಕ್ಷ್ಯ ಕೊಡಲು ಹೋದ್ರ ಮೋಸ ಹೋಗೋದು ಯಾರು? ಏನು ಬೇರೆಯವ್ರು? ನಮಗೆ ನಾವು ಮೋಸ ಹೋಗ್ಬೇಡ ಅಂದ್ರೆ ನಾವು ಏನು ಮಾಡ್ಬೇಕಂದ್ರ ಅದ್ರ ಪ್ರಕಾರವಾಗಿ ನಾವು ನಡಿಲಾಕ ಸಿದ್ಧವಾಗಿರ್ಬೇಕು. ಸಿದ್ಧವಾಗಿದ್ದರೆ ಮಾತ್ರ ನಾವು ಎಂದಿಗೂ ಬಿ ಮೋಸ ಹೋಗಲೆವು. ನೆನಪಿರಲಿ, ಮೋಸ ಹೋಗಿರ್ತಕ್ಕಂಥ ಜನರು ಹೆಂಗಿರ್ತದ ಗೊತ್ತ, ಪರಿಸ್ಥಿತಿ ಹೆಂಗಿರ್ತದ ಗೊತ್ತದ? ಏಸ್ ಮಂದಿಗೆ ಗೊತ್ತದ ರೀ? ದೇವ್ರು ಬಂದರು ಸಡನ್ಲಿ ಅಂತಂದ್ರ ಪರಿಸ್ಥಿತಿ ಹೆಂಗಿರ್ತದ? ಅಲ್ಲ, ಭಾಳ ಡೇಂಜರ್. ಏನಿರಲ್ಲ. 29ನೇ ವರ್ಷದಿಂದ ಹೋದ್ರಿ. ಆ ದಿನಗಳ ಸಂಕಟವು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೆ ಇರುವನು, ನಕ್ಷತ್ರಗಳು ಆಕಾಶದಿಂದ ಗುರುವವು, ಆಕಾಶದ ಶಕ್ತಿಯು ಕದಲುವವು. ಆಗ ಮನುಷ್ಯಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ 12 ಮಂದಿ ಶಿಷ್ಯರು ಜೀವಿಸ್ತಕ್ಕಂಥ ಸಂದರ್ಭದಲ್ಲಿ ಆತಗ ಕೆಲವು ಮಾತುಗಳು ಕೇಳ್ಯಾರ. ಅವರು ಕೇಳಿ ಕಸಿ ಬರ್ತಾರ. ಏನು ಸುಮ್ಮನೆ ಬರ್ಕಸಿ ಇಕ್ಕಿಲ್ಲ, ಮನ್ಸಿಗೆ ಬಂದ ಬರೀ ಬರ್ದು ಇಕ್ಕಿಲ್ಲ. ಸ್ವಾಮಿ ಹ್ಯಾಂಗ ಇದು ಲೆಕ್ಕ ಅಂತ ಕೇಳಿದ್ರ ಅವಾಗೇಂದ್ರ ಅವ್ರು ಹೆಂಗೆ ಹೇಳ್ಯಾರ ಅವೆಲ್ಲ ಕೇಳ್ಕೊಂಡು ನೆನಪಿನಲ್ಲಿ ಇಟ್ಕೊಂಡು ಆ ನೆನಪಿನಿಂದ ಏನಂದ್ರ ದೇವ್ರ ಆತ್ಮ ಭರಿತರಾಗೇನಂದ್ರ ಅವಾಗ ಈ ಸತ್ಯವೇದ ಬರೀಲಕ್ಕ ದೇವ್ರ ಅವಕಾಶ ಕೊಡ್ತಾರ. ಅವರು ಈ ಪರಿಶುದ್ಧ ಗ್ರಂಥ ಯಾವಾಗ ಬಿ ಸುಳ್ಳಾಗಲ್ಲ. ಇದ್ರಾಗ ಇರ್ತಕ್ಕಂಥ ಪ್ರತಿಯೊಂದು ಮಾತು ನಿಲುವೇರ್ತದೆ. ನಿಲುವೇರಲಕ್ಕ ಇದ್ರಿಗೆ ಏಟು ಬಿ ಅವಕಾಶ ಇಲ್ಲದಕ್ಕ ಅಲ್ಲ. ಯಾಕಂದ್ರೆ ಇದ್ರಾಗ ಎಲ್ಲ ಮಾತುಗಳು ನಿಲುವೇರ್ತಾವ. ಈಗ ನೋಡಿ ದೇವ್ರೆ ಮಾಡ್ಯಾರಲ್ಲ, ಸೂರ್ಯ, ಚಂದ್ರ, ಭೂಮಿ, ಆಕಾಶ ಎಲ್ಲ ನಕ್ಷತ್ರಗಳೆಲ್ಲ ದೇವ್ರೆ ಮಾಡ್ಯಾರಲ್ಲ. ದೇವ್ರು ಮಾಡಿನ ಕಡೆಂದು ಈ ಲೋಕದಾಗ ನಾವು ಪಾಪಿಗಳು ಅಂತ ಕಸಿ ನಮ್ಮ ಪಾಪಗಳು ಒಪ್ಕೊಂಡು ನಾವು ತಗ್ಗಿಸ್ಕೊಂಡಿರಲ್ಲ ಹೋದೇವಂದ್ರ ಇವೆಲ್ಲ ಏನಾಯ್ತವಂದ್ರ ಶಕ್ತಿಗಳೆಲ್ಲ ಉದುರು ಹೋಯ್ತಾವ. ಯಾಕೆ ಗೊತ್ತಾ? ಎಂಥ ಪಾಪಿಗಳಿಗೆ ನಾವು ಬೆಳ್ಕೊಳತಿದ್ದೇವ. ಏನು ಲಾಭ ಆಯ್ತು? ನಾವು ಇಷ್ಟೆಲ್ಲ ಪ್ರಯಾಸ ಪಟ್ಟು ಇವ್ರಿಗೆ ಬೆಳ್ಕೊಟ್ಟೆವು, ಎಲ್ಲ ನಚಾಸ್ತವಂತ. ಅವಾಗಂದ್ರೆ ಎಲ್ಲ ಹೊಂಟಿರ್ತಾವ. ಅವಾಗ ಕತ್ತಲಾಗ ನಾವು ಏನು ಮಾಡಿಸಕ್ಕಸ್ತೇವೆ? ಎಷ್ಟು ದಿನ ಇಟ್ಟು ಕತ್ತಲಾಗ ಏನು ತಿಂತೇವೆ, ಏನು ಮಾಡ್ತೇವೆ? ಇವೆಲ್ಲ ಹೋಗ್ಯದ ಖಂಡಿತವಾಗದ. ಇವೆಲ್ಲ ಹೋಯ್ತಾವ, ಕಂಪಲ್ಸರಿ ಹೋಗಬೇಕಾಗ್ಯದ ಅಲ್ಲ. ಈ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ನಾವು ಹೆಂಗಿರ್ಬೇಕೆಂಬ ವಿಷಯದಲ್ಲಿ ಹೇಳ್ದ. ಆಗ ಭೂಲೋಕದಲ್ಲಿರುವ ಎಲ್ಲ ಕುಲದವರು ಎದೆ ಬಡಿದುಕೊಳ್ಳುವರು ಮತ್ತು ಮನುಷ್ಯ ಕುಮಾರನನ್ನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು. ಸಾಕ್ಬಿಡಿ.
ಬಹಳ ಜನರು ನಾವಿಲ್ಲಿ ಓದಿದೇವಲ್ಲ, ಇಲ್ಲಿ ಮ್ಯಾಲ ಓದಿದ್ದೇವೆ ನಾವು, ಏನಂತ ಕೃಷಿ ಓದಿದೇವ ಅಂತಂದ್ರ ನೀತಿವಂತರು ಎತ್ತಲು ಪಡ್ತಾರ. ಇಬ್ಬರು ಗಣೆ ಆಡ್ತಿದ್ರು, ಒಬ್ಬರು ಎತ್ತಲು ಪಡ್ತಾರೆ. ಯಾರು ನೀತಿವಂತರ ಅವ್ರು ಎತ್ತಲು ಪಡ್ತಾರ, ಯಾರು ನೀತಿವಂತರಿಲ್ಲ ಅವ್ರು ಬಿಡಲ್ ಪಡ್ತಾರ. ಆ ರೀತಿಯಾಗಿ ಬಿಡಲ್ಪಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ನಿಜವಾಗ್ಲೂ ಈ ರೀತಿಯಾಗಿ ನಡೀತಕ್ಕಂಥ ಸಂದರ್ಭದಲ್ಲಿ ದೇವರು ವಿಶೇಷಕರವಾದ ಸಹಾಯ ಮಾಡ್ತಾರ, ಅದ್ಭುತವಾಗಿ ನಡೆಸ್ಕೊಳ್ಳಕ ಸಾಧ್ಯ ಅದ. ದೇವರು ಒಂದು ವೇಳೆ ಈ ರೀತಿಯಾಗಿ ಒಂದು ವೇಳೆ ನಡೆಸ್ಕೊಡಲು ಹೋದ್ರೆ ಖಂಡಿತವಾಗಿ ನಾವು ಮೋಸ ಹೋಗುತ್ತೇವೆ. ಮೋಸ ಹೋಗಲ್ಲೇ ನಡಿನೇವಲ್ಲ, ಯಾರಿಂದ ಬಿ ಆಗಲ್ಲ, ಯಾರಿಂದ ಬಿ ಆಗಲ್ಲ ತಪ್ಪಿಸ್ಕೊಳಕ ಅಲ್ಲ. ಈ ರೀತಿಯಾಗಿ ಅನೇಕ ಜನರು ಏನಂತಂದ್ರ ನಾವು ಕಾಪಾಡ್ಕೊಳಕ ನಾವು ಏನು ಮಾಡ್ಬೇಕೆಂಬ ವಿಷಯದಾಗ ನಾವು ಖಂಡಿತವಾಗಿ ವಿಚಾರ ಮಾಡಬೇಕು. ಇಬ್ಬರು ಬೀಸ್ತಾರಂತ, ಇವತ್ತು ಬೀಸ್ಲಾಕ್ ಹೋಗ್ತೀರಿ, ಒಂದು ಗಳಿಗೆದಾಗ ಹೋಗಿ ಬೀಸ್ಕೊಂಡು ಬರ್ತೀರಿ. ಈ ಎಲ್ಲ ಹೊಂಟೋದು ಅಂದ್ರೆ ಏನು ಬೀರಲ್ಲ, ಏನು ಬೀರಲ್ಲ. ಅದೇ ಮತ್ತ ಬಾರ ಹರ್ದಾರಿಗೆ ಒಂದು ದೀಪ ಕಾಣಿಸ್ತದ, ಒಂದು ಕುಟುಂಬಕ್ಕೆ ಕಾಣಿಸ್ತದ. ಆ ಟೈಮ್ನಾಗ ಏನು ಮಾಡ್ತಾರಂದ್ರೆ ಇಬ್ಬರು ಕಲ್ ಕಸಿಗೆ ಬೀಸ್ತಾರ. ಒಬ್ರಿಗೆ ಬೀಸ್ಲಕ್ಕೆ ಬರ್ತದೆ, ಒಬ್ರಿಗೆ ಬೀಸ್ಲಕ್ಕೆ ಬರಲ್ಲ. ಇನ್ನೊಬ್ಬರು ಅವ್ರ ಸಂಘ ಕುಂತು ಕಲ್ಕೋಬೇಕಾಯ್ತದ. ಅದ್ರಾಗ ಯಾರು ತಿಳುವಳಿಕೆಯಲ್ಲಿ, ಯಾರು ಭಯಭಕ್ತಿಯಲ್ಲಿ ಹರನು ಅವರು ಮಾತ್ರ ಎತ್ತಲ್ಪಡ್ತಾರ. ಆ ಎತ್ತಲ್ಪಟ್ಟಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಯಾಕಡೆ ಹೋದ್ರು ಅಂತ ಕೇಸಂದ್ರೆ ಹುಡುಕಿ ಆಡ್ತಾರ, ಕರೆ ಸಿಗಲ್ಲ. ಇದ್ರೆ ಸಿಗ್ತಾರಲ್ಲ. ನೀವು ಪೊಲೀಸ್ ಸ್ಟೇಷನ್ ನೀವು ಫೋಟೋ ತಗೊಂಡು ಹೋದ್ರೇನು, ಅವ್ರ ವಿಡಿಯೋ ತಗೊಂಡು ಹೋದ್ರೇನು, ಅವ್ರು ಇಲ್ಲಿ ಇದ್ರೆ ಸಿಗ್ತಾರಲ್ಲ, ಸಿಗಲ್ಲ. ಅದ ಕಡೆ ಜಾಗ್ರತ, ಬಹಳ ಜಾಗ್ರತವಾಗಿ ನಡಿಬೇಕಾಗ್ಯದ. ಆ ಟೈಮಿನಾಗ ಬಹಳ ಮಂದಿ ಏನು ಮಾಡ್ತಾರಂತ ಸ್ವಾಮಿ ನಮ್ಮ ಮಮ್ಮಿ ಕರ್ಕೊಂಡಿದ್ದೀವಿ, ನಾವೇ ಬರ್ತೇವೆ ಸ್ವಾಮಿ. ಎಡ್ ಬಿ ಐದು ಕರ್ಕೊಂಡು ಹೋಗ್ತಾರ. ನಮ್ಮ ಅಪ್ಪ ಕರ್ಕೊಂಡಿದ್ದು ಸ್ವಾಮಿ, ನಾವೇ ಬರ್ತೇವೆ. ನೀ ಎಡ್ ಬಿ ಹೊಳಾಡು, ಎಡ್ ಬಿ ಗೊಳಾಡು ಅಲ್ಲ, ಎತ್ತಲ್ಪಡಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯಾಗಿ ಅನೇಕ ಜನರು ಏನು ಮಾಡ್ತಾರಂದ್ರ ಎದೆ ಬರ್ಕೊಂಡು ಬಹಳ ಆಡ್ತಾರಂತ ಕರಡಿಕೆ. ಅವ್ರಿಗೆ ಯಾವುದು ಮೇಲು ಜರಗಲ್ಲ. ಏನ್ ಜರುಗ್ತದಂತ ಹೆಂಗದಂತದು? 31 ಮತ್ತು ಆತನು ತುತ್ತೂರಿಯ ಮಹಾ ಶಬ್ದದಿಂದ ತನ್ನ ದೂತರನ್ನು ಕಳುಹಿಸುವನು. ಅವರು ಆತನು ಆದು ಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೆ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವರು. ಹಲ್ಲೆಲೂಯಾ. ಕೆಲವರಿಗೆ ಬೀಳ್ಲತ್ತಾರ, ಕೆಲವರಿಗೆ ಸಣ್ಣ ತಗೊಂಡು ಹೋಗ್ಲತ್ತಾರ. ತಗೊಂಡು ಹೋಗಸಿ ಏನ್ ಮಾಡ್ತಾರಂತ, ಆಕಾಶದಾಗ ಒಂದು ಭಾಗ ಆ ಭಾಗದಾಗ ಇವ್ರೆಲ್ಲರಿಗೂ ಒಂದ್ಕೇಶಂದ್ರ ಒಂದು ಭಾಗದಾಗ ಇಡ್ತಾರ. ಆ ಭಾಗದಾಗ ಇಟ್ಟಂತ ಸಂದರ್ಭದಲ್ಲಿ ನಿಜವಾಗ್ಲು ಈ ಭೂಮಿ ಮೇಲೆ ಏನಂತಿರ್ಬೋದು, ಅದ ಕತಿ ಹೇಳ್ಬೇಕದ. ನೀತಿವಂತರು ಎಲ್ಲ ಭೂಮಿ ಮೇಲೆ ಹೊಂಟೋದ್ರು, ಒಳ್ಳೆ ಜನರು ಎಲ್ಲ ಭೂಮಿ ಮೇಲೆ ಹೊಂಟೋದ್ರು. ಈ ಭೂಮಿ ಮೇಲೆ ಸಂಪೂರ್ಣವಾಗಿ ಯಾರಿರ್ತಾರ ಅಂದ್ರ ದುಷ್ಟರು, ಗರ್ವಿಷ್ಠರು, ಅಹಂಕಾರಿಗಳು, ಮೋಸ ಮಾಡೋರು, ಪಾಪ ಮಾಡೋರು, ನರಹತ್ಯೆ ಮಾಡೋರು, ಕೊಲೆಗಾರರು, ಮಾಟಗಾರರು, ಸುಳ್ಳುಗಾರರು ಇವ್ರು ಇರ್ತಾರ. ಈಗ ಇವ್ರಿಗೆ ಏನ್ ಬೇಕು? ನೀತಿವಂತರು ಹೋದ್ರು. ಈಗ ನನಗೆ ಯಾರೋ ಬಂದು ಹೊಡಿಲತ್ತರು, ನನಗೆ ಬಿಡಿಸ್ಕೊಳಕ್ ಬೇಕು. ನನಗೆ ಬಿಡಿಸ್ಬೇಕಂದ್ರೆ ಯಾರೋ ನೀತಿವಂತರು ಬೇಕು. ಏನಿಲ್ಲ ಬೇಕಾಗಿಲ್ಲ. ನೀತಿವಂತರು ಇಲ್ದೋದ್ರ ನನಗೆ ಬಿಡಿಸ್ಕೊಂಡ್ ಹೋದ್ರ ನನಗೆ ಯಾಕೆ ಬಿಡಿಸ್ಬೇಕಾರ? ನಾನು ಹೊಡೆದು ಆ ಟೈಮ್ನಾಗ ಈ ಭೂಲೋಕದಾಗ ಇರ್ತಕ್ಕಂಥ ಜನರ ಪರಿಸ್ಥಿತಿ ಏನಾಯ್ತದ, ಅದ್ರಾಗ ಒಂದ್ ವೇಳೆ ನಾ ಇದ್ರೆ ಹೆಂಗಾಯ್ತದ ಎಂಬ ಆಲೋಚನೆಗಳು ನಾ ಮಾಡ್ಕೋಬೇಕು. ಅವಾಗ ನನಗೆ ಗೊತ್ತಾಯ್ತದ. ಒಂದ್ ವೇಳೆ ನಾನು ನಮ್ಮ ಅಣ್ತಂಬರ್ ಹೊರ ಅವ್ರು ಬಿ ನೀತಿವಂತರಿಲ್ಲ, ನನಗೆ ಬಿಡಿಸ್ಕೊಳಕ್ ಬರಲ್ಲ, ಚಂದ ಹೊಡಿಲಿ ಅಂತಾರ. ಹೆಂಡತಿ ಹೇಳ ಚಂದ ಹೇಳ ಬರ್ತಾಳೆ ಬಿಡಿಸ್ಕೊಳಕ್, ಚಂದ ಇಲ್ಲಂದ್ರ ಹೊಡೆದಾಕಲಿ ಚಲ್ಲಿ ಪೇಡ ಹೋಯ್ತದ ಅಂತ ನಂಬಲ್ಲ. ಎಷ್ಟು ಮಂದಿಯಾರ ಹಿಂಗೆ ನಂಬೋದು. ಮಗ ಹೇಳಿನ ಮಾತು ಕೇಳ ಹೊಂಟನ, ತಾಯಿ ತಂದೆ ಮುಂದೆ ಹೊಡಿಲತ್ತಾರ, ಯಾಕಂದ್ರೆ ಪೇಡ
ಹೋಗ್ಲಿ ಏನೋ ಹೋಯ್ತದ ಅಂತವೇ ಇಲ್ಲ. ಅದಕ್ಕೆ ನೀತಿವಂತರು ಈ ಭೂಮಿ ಮೇಲೆ ಹೊಂಟೋದ್ರ ಪರಿಸ್ಥಿತಿ ನಮ್ದೆಲ್ಲರದ್ದು ಏನಾಯ್ತದ ನಮಗೇ ಗೊತ್ತಿಲ್ಲ. ಅದಕ್ಕೆ ಜಾಗೃತವಾಗಿರ್ಬೇಕಂತ ಯಾಕೆಂದ್ರ ಈ ವಿಷಯದಾಗ ದೇವ್ರ ವಾಕ್ಯ ಹೇಳ್ತದ. ಮತ್ತ ಇದು ದಾಟದೇವು ಅಂತಂದ್ರೆ ಏನಾಯ್ತದ ನಮಗೆ ಖೂನ ಇಲ್ಲ. ಏನು ಯಾರಿಗಾರ ಖೂನ ಅದು? ಇದು ದಾಟದ್ರೆ ಏನಾಯ್ತದ? ಖೂನ ಇಲ್ಲ. ಖೂನ ಮಾಡ್ಕೊಂಬರೆ ಖೂನ ಮಾಡ್ಕೊಳಕ್ ಮನ್ಸದ? ಎಷ್ಟು ಮಂದಿ ಮನ್ಸದ ಖೂನ ಮಾಡ್ಕೊಳಕ? ಅಲ್ಲೂಯ್ಯ, ಖೂನ ಮಾಡ್ಕೊಳ್ರಿ ಎಚ್ಚರ ವಾಗ್ಯಾರ ಇರ್ತೇವೆ. ಏನಿರಲ್ಲ ದೇವ್ರಿಗೆ ಸ್ತೋತ್ರ. ಈಗ ಓದ್ಕುಮಾರಿ 48ರಿಂದ ಮತ್ತ ನಿಮಗೆ ನಿಜವಾಗಿ ಹೇಳುತ್ತೇನೆ, ಆದರೆ ಆ ಕೆಟ್ಟ ಆಳು ನನ್ನ ಯಜಮಾನನು ತಡ ಮಾಡುತ್ತಾನೆ ಅಂತೂ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ಜೊತೆ ಆಳುಗಳನ್ನು ಹೊಡೆಯುವುದಕ್ಕೂ ತೊಡಗಿ ಕುಡುಕರ ಸಂಗಡ ತಿನ್ನುತ್ತಾ ಕುಡಿಯುತ್ತಾ ಇರುವುದಾದರೆ ಅವನು ನೆನೆಸದ ದಿನದಲ್ಲಿ ತಿಳಿದ ಗಳಿಗೆಯಲ್ಲಿಯೂ ಆ ಆಳಿನ ಯಜಮಾನನನ್ನು ಬಂದು ಅವನನ್ನು ಕಠಿಣವಾಗಿ ಹೊಡೆಸಿ ಹಲ್ಲೆಲೂಯ. ಯಾರಿಗೆ ಒಪ್ಪಿಸ್ತಾರಂತ? ಭೂಮಿ ಮೇಲೆ ಅಧಿಕಾರ ಯಾರ್ದ ಅಂತ? ಭೂಮಿ ಮೇಲೆ ಅಧಿಕಾರ ಯಾರ್ದ ಅಂತ ಯೇಸು ಸ್ವಾಮಿಗೆ ಹೇಳ್ತಾನ, ಸ್ವಾಮಿ ನೋಡು ಪ್ರಪಂಚ ನೋಡು ಎಲ್ಲ ನಂದೇ ಅದ. ಏನವ ಮಾಡಿದ ಪ್ರಪಂಚ? ಮನುಷ್ಯರಿಗೆ ಮಾಡಿನ? ಮನುಷ್ಯರು ಉಳ್ಳಕ್ಕಿಲ್ಲ ಕೊಟ್ಟನ? ಸೈತಾನ್ ಕೊಟ್ಟನ? ಕಡೆಗೆ ಯೇಸು ಸ್ವಾಮಿಗೆ ಏನು ಹೇಳ್ತಾನ? ನೋಡು ಸ್ವಾಮಿ ಇದೆಲ್ಲ ನಂದೇ ಅದ, ಒಂದು ಸಲ ನನಗೆ ನಮಸ್ಕಾರ ಮಾಡಿದ್ರೆ ಇದೆಲ್ಲ ನಾನು ಕೊಡ್ತೀವಿ ಅಂತ ಹೇಳ್ತಾರ ಅಲ್ಲ. ಕಡೆಗೆ ಸ್ವಾಮಿ ಹಂಗೆ ಮಾಡ್ಯಾರ. ಸ್ವಾಮಿ ಖೂನೈತು, ಸೈತಾನ ಯಾಕೆ ಸ್ವಾಮಿ ಹ್ಯಾಂಗೆ ಮಾಡ್ತೀವಿ? ನಿನ್ನ ಖೂನ ಇಲ್ಲ, ಯಾರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿಕೆಶಂದ್ರ ಆ ಮಾತು ಹೇಳಿಕೆಶಂದ್ರ ಅದಕ್ಕೆ ಗದ್ರಿಶರ. ಆವಾಗ ಅವನ ಮಾತು ಕೇಳಿರ್ತಕ್ಕಂಥ ಎಲ್ಲ ಜನರಿಗೆ ಏನಂತಂದ್ರ ಇವನ್ ಕೈದಾಗ ಒಪ್ಪಿಸ್ಕೊಡ್ತಾರೆ. ನೀತಿವಂತರಿಗೆ ದೇವ್ರು ತಗೊಂಡ ಮೇಲೆ ಯಾರು ಇರ್ತಾರೆ? ಈಗ ಸಾಯ್ತಾನನ ಮಕ್ಕಳು. ಖರೆ ಹೇಳಬೇಕು, ಮನೆ ರೊಕ್ಕ ಎಲ್ಲ ಮಕ್ಕಳು ಕೊಡು ಅಂತೇಳಿ ಕಾಡಿಸ್ತಾವ. ಅಲ್ಲಿಯೋ ಇಲ್ಲೋ ಹುಡುಗರು ಏನೋ ಸಿಗ್ತಾವ ಥೋಡೆ ರೊಕ್ಕ. ಆ ರೊಕ್ಕ ಕೊಡೋ ಪರಿ ಏನಂತ ಹೇಳಿ ಕೊಡ್ತೀರಿ? ಜರ ಹೇಳ್ತೀರಿ? ಯಾರು ಹೇಳ್ತೀರಿ? ಏನು ಸಾಕು ಮಾಡಿಕೆ ನೋಡಿ, ಏನು ಸಾಕವ್ರು ಆಗ್ಯಾರ. ಈಗ ತಗೋ ಅಲ್ಲ, ಯಾಕಂದ್ರೆ ನಾವು ಸಾಯ್ತಾರ ಆಗಿದ್ರೆ ಅವ್ರು ಸಾಯ್ತಾಳು. ಈ ರೀತಿ ಆಗ್ಯಾನಂತಂದ್ರ ಸಾಯ್ತಾನ ಮಕ್ಕಳು ಏನಂತಂದ್ರೆ ಈ ರೀತಿ ಆಗ್ಯಾನಂತಂದ್ರ ಕೇಳ್ಕೇಶ್ ಏನು ಮಾಡ್ತಾರ? ದೇವ್ರು ಬರ್ಲಕ್ಕೆ ತಡಾಲ ಅಂತ ಕೇಳ್ಕೇಶ್ ಚಂದನವ್ರಿಗೆ ಏನು ಮಾಡ್ತಾರಂತ ಕುಡಿಸ್ಲಾಕ್ ಹೋಯ್ತಾರ, ತಿನ್ನಿಸ್ಲಾಕ್ ಹೋಯ್ತಾರ. ಭಾಳ ಮಂದಿ ಕುಡಿಯೋ ಮನಸ್ಸಿರಲ್ಲ, ಹೊರಗೋಗಿ ತಿಂಬ ಮನಸ್ಸಿರಲ್ಲ. ನಂಗೆ ಸೆಟ್ ಆಗಲ್ಲ, ನಾ ಬರಲ್ಲ ಅಂದ್ರಿ ಅರೆ ಭಯ ನಾವು ಕೊಡ್ತೀವಿ ನಡಿ ಅಂತಾರ. ಅರೆ ಒಂದು ದುಡ್ಡು ಕೊಂಡು ನೋಡು ಅಂತಾರಂತ. ಎದ್ರ ಕಡೆಯಿಂದ ಅಂದ್ರೆ ಕಲಿಸ್ತಾರ ಅಲ್ಲ. ದೇವ್ರು ಬರೋಕಿನ್ನ ಸಮಯ ಅದ. ಐದಾರು ತನ ಎಂಜಾಯ್ ಮಾಡಿರಿ, ಎಂಜಾಯ್ ಮತ್ತೆ ಹುಟ್ಟು ಬರ್ತೀವೇನು? ಒಂದೇ ಜನ್ಮ ಅದ. ಒಂದೇ ಜನ್ಮದಾಗ ಇವ್ರು ಎಲ್ಲ ಮಾಡ್ಬೇಕ. ಏನೇನು ಮಾಡಬೇಕು? ಎಂಜಾಯ್ ಅಂದ್ರೆ ದೇವ್ರು ಹೇಳಿದ್ರು ಒಂದು ಬಿ ಕೇಳ್ಬೇಕ. ದೇವ್ರು ಹೇಳಿದ್ ಕೇಳಿದ್ರ ಎಂಜಾಯ್ ಆಗಲ್ಲದು. ಒಂದೇ ಜನ್ಮ ಅದನು ಅಂತ ಹೇಳ್ಕೊತಾರೆ ಎಲ್ಲರು. ಆದ್ರ ಈ ಜನ್ಮದಾಗ ಒಂದು ವೇಳೆ ನೀವು ಸರಿಗಿದ್ದೀವಿ ಅಂತಂದ್ರ ನೀ ಯುಗ ಕಾಲ ದೇವ್ರ ಸಂಗಟಿರ್ತಿ. ಆ ಸಂತೋಷ ಬೇಕಾ, ಈ ಸಂತೋಷ ಬೇಕಾ, ಇದನ್ನು ನೋಡ್ಕೊರಿ. ಅದಕ್ಕಿಂತ ಏನು ಹೇಳ್ತಂದ್ರ ಯಜಮಾನನು ಬಂದು ಅವನನ್ನು ಕಠಿಣವಾಗಿ ಹೊಡಿಸಿ ಕಪ್ಪಟಿಗಳಿಗೆ ಅಗತ್ಯಕ್ಕೆ ಗತಿಯನ್ನು ಅವನಿಗೆ ನೇಮಿಸುವನು. ಅಲ್ಲಿ ಏನಿರ್ತಾವಂತ್ರಿ ಅಲ್ಲಿ? ಗೋಳಾಟ ಅಂದ್ರೆ ಏನಿರ್ತಿರ್ಬೇಕಲ್ಲಿ? ಗೋಳಾಟ ಅಂದ್ರೆ ಅಷ್ಟಲ್ಲಿ ಅಲ್ಲಿ ಇರ್ತಿರ್ಬೇಕೇನಂಗೆ ಅರ್ಥ ಆಗಲ್ಲ.
ಹಲ್ಲು ಕಡಿಯೋದು, ಆಟ ಮಾಡೋದು, ಅಳೋದು, ಬೊಬ್ಬಿ ಬಡಿಯೋದು, ಎಷ್ಟು ಪ್ರಾಬ್ಲಮ್ ಇರ್ತದೆ, ಬಹಳ ಪ್ರಾಬ್ಲಮ್ ಇರ್ತಾವ. ಮಾಮೂಲಿ ಪ್ರಾಬ್ಲಮ್ ಇರಲು ಅಲ್ಲಿ ಹೋಗಿದ ಮೇಲೆ ಬಹಳ ಪ್ರಾಬ್ಲಮ್ ಇರ್ತಾವ. ಅದ್ರಾಗಿಂದ ನಾವು ಇವತ್ತು ನಮಗೆ ನಾವು ಕಾಪಾಡ್ಕೋಬೇಕಂದ್ರೆ ನಮಗೊಂದು ಸಾಮರ್ಥ್ಯ ಬೇಕು, ನಮಗೊಂದು ಸಾಮರ್ಥ್ಯ ಬೇಕು. ಆ ಸಾಮರ್ಥ್ಯ ನಾವು ಕಳ್ಕೊಳ್ಳೋದಿದ್ದೆವು. ಆ ಸಾಮರ್ಥ್ಯ ನಾವು ಹ್ಯಾಂಗ್ ಕಳ್ಕೊಳ್ತೇವೆ ಗೊತ್ತಾ? ಏಸ್ ಮಂದಿಗೆ ಗೊತ್ತದ? ಆ ಸಾಮರ್ಥ್ಯ ನಾವು ಹ್ಯಾಂಗ್ ಕಳ್ಕೊಳ್ಳೋದಿದ್ದೆವು? ಏಸ್ ಮಂದಿಗೆ ಗೊತ್ತದ? ಏಷ್ಯನ ಗ್ರಂಥದಾಗ 66ನೇ ಅಧ್ಯಾಯದಾಗ 66ನೇ ಅಧ್ಯಾಯದಾಗ ನೋಡ್ರಿ 24ನೇ ವಚನ ಹೋದ್ರಿ. 24. ಇದು ಯೆಹೋವನ ನುಡಿ. ಅವರು ಆಚೆ ಹೋಗಿ ನನಗೆ ದ್ರೋಹ ಮಾಡಿದವರ ಹೆಣಗಳನ್ನು ನೋಡುವರು. ಅವುಗಳನ್ನು ಕಡಿಯುವ ಹುಳವು ಸಾಯುವುದಿಲ್ಲ, ಸುಡುವ ಬೆಂಕಿ ಆರುವುದಿಲ್ಲ. ಅವು ಲೋಕದವರಿಗೆಲ್ಲ ಅಸಹ್ಯವಾಗಿವೆ. ಈ ನಮಗೂ ನಿಮಗೂ ಇವೆಲ್ಲ ಒಪ್ಪದೆವು. ಹಿಂಗೆ ಯಾಕಾಯ್ತದ? ನಮ್ಗೆ ಯಾಕಾಯ್ತದ? ನಾವು ಎಷ್ಟೋ ಚಂದ ಇದ್ದೆವು, ನಾವು ಯಾರಿಗಂದ್ರೆ ಏನಾರ ಮಾಡ್ತಿದ್ದೇವ, ಕಸ್ಕೊಳತ್ತೇವೆ ಯಾರ್ದಾರ. ನಮ್ಗೆ ಯಾಕೆ ಹಂಗಾಯ್ತದ? ನಾವು ಅನ್ಕೊಳ್ತೇವೆ. ಕಡೆಗೆ ಹೆಂಗೆ ಆಗೋದು ಖಂಡಿತವಾಗಿಲ್ಲ. ಅದು ಮಾತ್ರ ಯಾರಿಗೆ ಬಿಡಲ್ಲ. ಯಾವತ್ತು ನಾವು ಇಲ್ಲಿ ಏನಂತಂದ್ರೆ ಬಿಟ್ಕೊಳ್ಳತ್ತಿದ್ದೆವೋ ಅಲ್ಲೇ ಬಂದದ ಹೈರಾಣಿ. ಎಂಥ ಹೈರಾಣಿ ಬಂದಂತ 23 ಹೋದ್ರಿ. ಪ್ರತಿಯೊಂದು ಅಮಾವಾಸ್ಯೆಯಲ್ಲಿಯೂ ಒಂದೊಂದು ಸಬ್ಬತ ದಿನದಲ್ಲಿಯೂ ಸಕಲ ಜನರ ಜನ್ಮದವರು ನನ್ನ ಸನ್ನಿಧಿಯಲ್ಲಿ ಎರಗುವುದಕ್ಕೆ ಬರುವರು. ಇದು ಯೆಹೋವನ ನುಡಿ. ಅವರು ಆಚೆ ಹೋಗಿ ನನಗೆ ದ್ರೋಹ ಈ ಲೋಕದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿ ಸಹೋದರ ಸಹೋದರಿ ಏನ್ ಮಾಡ್ಬೇಕಂತ? ಶಬ್ಬತ ದಿನದಲ್ಲಿ ಮತ್ತು ಅಮಾವಾಸ್ಯೆ ಅಲ್ಲಿ ಎಲ್ಲರೂ ಬರ್ಬೇಕು. ಇವತ್ತು ಎಷ್ಟು ಮಂದಿ ಇದ್ದೇವೆ ನಾವು? ಎಷ್ಟು ಜನ ಇದ್ದಿದ್ದೇವೆ ಇವತ್ತು ನಾವು? ಅಮಾವಾಸ್ಯೆ ಮಾಡ್ತಾ ಇದ್ದೇವ, ಅಮಾವಾಸ್ಯೆಯಲ್ಲಿ ನಾವು ಸೇರ್ತಾ ಇದ್ದೇವೆ. ಅಮಾವಾಸ್ಯೆ ಏನದ ಗೊತ್ತಾ? ಅಮಾವಾಸ್ಯೆ ಶಬ್ಬತ್ ದಿನ ಅದ. ಆ ಅಮಾವಾಸ್ಯೆದಾಗ ಯಾರಾದ್ರೂ ದೇವ್ರಿಗೆ ಧ್ಯಾನ ಮಾಡ್ತಾರೋ ಅವ್ರ ಮೇಲೆ ಯಾವ ಅಧಿಕಾರ ನಡೆಯಲ್ಲ ಗೊತ್ತದ? ಈ ರೀತಿಯಾಗಿ ಓದ್ಬೇಡಿ. ನಮಗೆ ನಾವು ಕಾಪಾಡ್ಕೋಬೇಕಾದ್ರ ನಾವು ಬಹಳ ಜಾಗೃತವಾಗಿರ್ಬೇಕಾಗಿದೆ. ಒಂದು ಅಮಾವಾಸ್ಯೆಗೆ ನಾವು ದೇವ್ರಿಗೆ ಧ್ಯಾನ ಮಾಡ್ಬೇಕಾಗಿದೆ, ಶಬ್ಬತ್ ದಿನದಲ್ಲಿ ನಾವು ದೇವ್ರಿಗೆ ಧ್ಯಾನ ಮಾಡ್ಬೇಕಾಗ್ಯದ, ಅದನ್ನ ಚಿತ್ತದನುಸಾರವಾಗಿ ನಾವು ನಡಿಬೇಕಾಗ್ಯದ. ಅವಾಗ ನಾವು ಸರಿಗಿರ್ಲಕ್ಕ ಸಾಧ್ಯದ? ಇಲ್ಲ ಹೋದ್ರ ಸಾಧ್ಯನಿಲ್ಲ. ಅವರೆಲ್ಲರೂ ಏನ್ ಮಾಡ್ತಾರಂತ? ದೇವ್ರಿಗೆ ಬಿಟ್ಕೊಟ್ಟು ಕಸಿ ಆಚೆ ಬರ್ತಾರೆ. ಇವತ್ತು ಎಷ್ಟು ಮಂದಿ ಹೋಗ್ಯಾರ ದಂಧೆಕ? ಏನು ಪ್ರಯೋಜನ? ಏಟು ಸಂಪಾದನೆ ಮಾಡ್ಕೊಂಡು ಬಿ ಅವ್ರಿಗೆ ಸುಖ ಇಲ್ಲೋಯ್ತು, ಸಮಾಧಾನ ಇರೋದೋಯ್ತು, ಆರೋಗ್ಯ ಇಲ್ಲೋಯ್ತು, ಬರ್ಕತ್ ಇರೋದೋಯ್ತು. ಅವ್ರು ಮಾಡಿ ಪ್ರಯೋಜನ ಏನದ? ಏನು ಪ್ರಯೋಜನ ಅದ? ಏನು ಪ್ರಯೋಜನ ಇಲ್ಲ. ತಿಳಿಲಕ್ಕಾಗಿ ಏನೋ ಹೇಳ್ತಾರ. ಯಾಕೆ ಬಂದಿಲ್ಲ ಅಂದ್ರೆ ಏನೋ ಹೇಳ್ತಾರ. ಯಾಕೆ ಹೇಳ್ತಾರ ಗೊತ್ತಿಲ್ಲ. ಅವ್ರಿಗೆ ಇಷ್ಟ ಅದ ಹೇಳ್ತಾರೆ, ಯಾಕೆ ಹೇಳಲ್ಲ ಪರವಾಗಿಲ್ಲ, ಅದು ಅವ್ರ ಇಷ್ಟ. ದೇವ್ರಿಗೆ ಸ್ತೋತ್ರವಾಗಲಿ. ಈ ರೀತಿಯಾಗಿ ನಾವು ನಡೆಯಲಪ್ಲೇ ನಾವು ದೇವ್ರ ಚಿತ್ರಾನುಸಾರವಾಗಿ ನಾವು ನಡಿಲಕ್ಕೆ ಅಂದ್ರೆ ಶುದ್ಧವಾಗರಿ. ಅದಕ್ಕೆ ಇಲ್ಲಿ ಮತ್ತೆ ಅಂದ್ರೆ ವಾಕ್ಯ ಹೇಳ್ತದ, ದೇವರಿಗೆ ನಂಬಿ ದೀಕ್ಷಾ ಸ್ನಾನ ತೆಗೆದುಕೊಂಡು ಪ್ರತಿ ದಿನ ಅಂತ ಪ್ರತಿ ವಾರ ಏನ್ ಮಾಡ್ಬೇಕಂತ? ಆತನ ದೇಹದಲ್ಲಿ ಆತನ ರಕ್ತದಲ್ಲಿ ಪಾಲು ಭಾಗಸ್ಥರಾಗಬೇಕು ಅಂತ ವಾಕ್ಯ ಹೇಳ್ತದ. ಮತ್ತ ಎಷ್ಟು ಜನರು ದೇವರಿಗೆ ಮೆಚ್ಚಿಸ್ತೀವಿ ಅದು ನಿಮ್ಮ ಇಷ್ಟ. ಯಾಕಂದ್ರೆ ನಂದು ಒಂದು ಕರ್ತವ್ಯದ ದೇವರು ಒಂದು 7 ದಿನದಾಗ ಸುಮಾರು 2 ದಿನ 3 ದಿನ ನಾವು ವಾಕ್ಯ ಹೇಳ್ತೀವಿ. ಮತ್ತು ಎಷ್ಟು ಜನರಿಗೆ ಅರ್ಥ ಆಗ್ಲತ್ತವ ಗೊತ್ತಿಲ್ಲ. ಅರ್ಥ ಮಾಡ್ಕೊಡಿನವರು ಎಚ್ಚರವಾಗಿರಿ, ದೇವ್ರ ಚಿತ್ತಾನುಸಾರವಾಗಿ ಜೀವಿಸ್ಲಕ್ಕ ಮತ್ತು ನಿಮ್ಮ ಸ್ವಂತ ನಿಮ್ಮ ಕುಟುಂಬ ನಿಮ್ಮ ಮಕ್ಕಳಿಗೆ ಒಂದು ಭಕ್ತಿಯಲ್ಲಿ ತಗೊಂಡು ಬರ್ಲಿಕ್ಕೆ ಇಷ್ಟಪಡಿರಿ. ಅವಾಗ ನಾವೆಲ್ಲರೂ ರಕ್ಷಣೆ ಹೊಂದುತ್ತೇವೆ. ಮತ್ತು ಈ ಒಂದು ಸಂದರ್ಭದಲ್ಲಿ ಮತ್ತು ನಾವು
ಪ್ರತಿ ವಾರ ದೀಕ್ಷಾಸ್ನಾನ ತಗೊಂಡಂಥ ಜನರು ಆತನ ದೇಹದಲ್ಲಿ ಆತನ ರಕ್ತದಲ್ಲಿ ಪಾಲುಭಾಗಸ್ಥರಾಗರಿ. ಇದರಲ್ಲಿ ಪಾಲುಭಾಗಸ್ಥರಾಗುವಂಥ ಸಂದರ್ಭದಲ್ಲಿ ನಾವು ಮಾತ್ರ ಇವತ್ತ ನಾವು ಯಾರಿಗೆ ಸುಳ್ಳು ಹೇಳಿದೆವು ನೆನಪು ಮಾಡ್ಕೋಬೇಕು, ಯಾರಿಗೆ ನಾವು ಜಗಳ ಮಾಡಿದೆವು ಅದಿವಿ ನೆನಪು ಮಾಡ್ಕೋಬೇಕು, ಯಾರಿಗೆ ನಾವು ಮೋಸ ಮಾಡಿದೆವು ಅದಿವಿ ನಾವು ನೆನಪು ಮಾಡ್ಕೋಬೇಕು. ಅವು ನೆನಪು ಮಾಡಿಕೊಂಡು ಅವೆಲ್ಲ ಮಾಡಲಪ್ಪಲೆ ಬಿಟ್ಟು ಕಸಿ ಒಂದು ವೇಳೆ ನಾವು ಆತನ ದೇಹಕ್ಕೆ ಆತನ ರಕ್ತಕ್ಕೆ ನಾವು ದ್ರೋಹ ಮಾಡಲು ಹೋದ್ರೆ ಮಾತ್ರ ನಾವು ಆಶೀರ್ವಾದಿಸಲ್ಪಡ್ತೇವೆ. ಖಂಡಿತವಾಗಿ ನಾವು ಆಶೀರ್ವಾದಿಸಲ್ಪಡ್ತೇವೆ, ನಾವು ರಕ್ಷಿಸಲ್ಪಡ್ತೇವೆ. ಅವಾಗ ನಮಗೆ ದೇವರು ಅಂದ್ರ ಎತ್ಕೊಂಡು ಹೋಗ್ತಾರ. ಅಲ್ಲಿ ತನಕ ದೇವರು ಮಾತಾಡ ನಮ್ಗ ಕಾರ್ಯರು ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓದಿರ್ತಕ್ಕಂಥ ವಾಕ್ಯ ದೇವರ ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ನಾವು ಮುಕ್ತಾಯ ಮಾಡ್ಕೊಂಬಾರ ಪ್ರಾರ್ಥನೆ ಮಾಡ್ಕೊಂಬಾರ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ ತಂದೆ. ಈಗ ಪ್ರಭಾ ಈ ಒಂದು ಶಬ್ಬದ ದಿನದಲ್ಲಿ ಸ್ವಾಮಿ ನಮ್ಮ ಮಧ್ಯದಾಗ ನೀವಿದ್ದು ದಾನಿಯೇಲ ಗ್ರಂಥ 12ನೇ ಅಧ್ಯಾಯ 3ನೇ ವಚನ ಹಿಡಿದು ಪ್ರಭಾ ಮಾತಾಡಿದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಮತ್ತೆ 24ನೇ ಅಧ್ಯಾಯದಾಗ ಪ್ರಭಾ 42 ಮೊದಲುಗಳು ಪ್ರಭಾ ಅನೇಕ ವಚನ ಭಾಗಗಳು ಸ್ವಾಮಿ ಜ್ಞಾಪಕ ಮಾಡೋದಕ್ಕೋಸ್ಕರವಾಗಿ ನಮ್ಮ ಮಧ್ಯದಲ್ಲಿ ಪ್ರಭಾ ನೀವಿದ್ದು ನಮ್ಮೆಲ್ಲರಿಗೆ ಮಾತಾಡಿದಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳು ನಾವು ಯಾರು ಪ್ರಭಾ ಬಿಡಲ ಹಾಗೆ ಎಲ್ಲರೂ ವಾಕ್ಯದ ಪ್ರಕಾರವಾಗಿ ನಡ್ಕೊಂಡು ಹೋಗಿ ನಾವೆಲ್ಲರೂ ರಕ್ಷಣೆ ಹೊಂದುವಂತೆ ನಿತ್ಯ ಜೀವ ಪಡೆಯುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡ್ತೀರಂದ್ರೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೀವಿ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ.